ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಶುಕ್ರವಾರದ ಬೆಳಗ್ಗೆನೇ ವಿಡಿಯೋ ಶುರು ಮಾಡಿದ್ದೀನಿ. ಅಂದರೆ ಶುಕ್ರವಾರ ಬೆಳಗ್ಗೆ ಇವಾಗ ಮಾರ್ಕೆಟ್ಗೆ ಹೋಗಿ ರಿಟರ್ನ್ ಬರ್ತಾಯಿದ್ವಿ. ಆವಾಗ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೆ. ಶನಿವಾರ ಪೂಜೆ ಇತ್ತು, ಅದಕ್ಕೋಸ್ಕರ ಬೆಳಗ್ಗೆನೇ ಶುಕ್ರವಾರ ಪೂಜೆ ಮುಗಿಸ್ಕೊಂಡು ಇವಾಗ ಮಾರ್ಕೆಟ್ಗೆ ಹೋಗಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ನೀನು ನನ್ನ ಮೇಲೇನೆ ತೆಗಿತೀನಿ. ಅವ್ನು ನೋಡಿ ಫೋನ್ ಹಿಡ್ಕೊಂಡಿದ್ದಾನೆ. ಅದೇ ಬೇಡ ಅಂತೆ ಫೋನ್ ನೋಡ್ಕೊಂಡು. ಅವನು ಯಾವಾಗ ಫೋನ್ ನೋಡ್ಕೊಂಡೇ ಇರ್ತಾನೆ. ನನ್ನ ಮೆಹಂದಿ ಇನ್ನೂ ಕಂಡಿಲ್ಲ, ಕಂಡತ್ತೆ ನಾಳೆಗೆ. ನನ್ನ ಮೆಹಂದಿ ಕಂಡಿದೆ. ವಚ್ರಪ್ಪ ನಿನ್ನೆ ಹಾಕಿರೋ ಮೆಹಂದಿ, ನಾನು ಇವಾಗ ಹಾಕಿರೋ ಮೆಹಂದಿ. ಏನು ಅದೊಳಗೆ ಕಲರ್ ಅಜೇಸ ಅಂದಿ, ನನ್ನ ಕಲರ್ ಬಂದುಬಿಡ್ತು. ತಿರ್ಸು. ಹಾಂ, ಓಕೆ. ಈ ಕಡೆ ಪಡಿಂದ ಈ ಕಡೆ ಪಡಿದ್ದು ಆ ಪಕ್ಕ ಹೀಟ್ ಜಾಸ್ತಿ ಇದೆ, ಈ ಕಡೆ ತಿರ್ಸ್ರೆ. ಹಾಂ ಅಲ್ವರೇ. ಓಕೆ. ನೀ ಅಮ್ಮನಿ ಚೈಲು ನೀ ಚೈಲು ಹೋಗೆಲ್ಲ ಗುಂಡಲ್ಲೇ. ಚುಮ್ ಚುಮ್ ಆಯ್ತು. ಅವನಾ ಬೆಳಗ್ಗೆ ಹೋಗ್ತಾನೆ, ರಾತ್ರಿ ಹೋಗೋ ಬರ್ತಾನೆ ನೋಡ್ತಾ ಪಾಪ. ನಾಳೆ ತೆಗಿಯಲ್ಲ, ನಾಳೆ ಜಾಗ ತೆಗಿಯಾಕಂಡಿ. ಲೇ ಡೆಕೋರೇಷನ್ ಚೆಕ್ ಮಾಡ್ತಾ ಇದ್ದೀರಾ? ಇನ್ಸ್ಟ್ರೂಮೆಂಟ್ ಡೆಕೋರೇಷನ್ ಆಗುತ್ತಲ್ಲ ಅಂತ ನೋಡ್ತೀವಿ. ಇವನ ಸತ್ಯನಾರಾಯಣ ಸ್ವಾಮಿ ಆಗಲ್ಲ. ಆ ಕಡೆ ಇದಕ್ಕೆ ಹಾಕು. ಆಗಲ್ಲ ಚಿರು, ಅಮ್ಮ ಕೇಳ್ಕೊ. ಸ್ವಲ್ಪ ಕ್ರಾಸ್ ಆಗಿದ್ರೆ ಆಗುತ್ತಮ್ಮ. ಅಷ್ಟೊತ್ತು ಮಾಡ್ತಾ ಇದ್ದೀನೋ. ನಾವು ಕಂಫರ್ಟ್ ಬೇಡ ಚಿರು. ಅಮ್ಮ ಕಂಫರ್ಟ್ ಬೇಡ ಅಂತ, ಅಮ್ಮ ಕಷ್ಟ ಇರ್ಬೇಕಂತ ಪೂಜೆ. ಕರೆಂಟ್ ಆಗಿಲ್ಲ ಚಿರು, ಪ್ಲೀಸ್ ದಯವಿಟ್ಟು ನಿನ್ ಕಂಫರ್ಟ್ ಹಿಂಗೆ ಮಾಡೋ ದಿಕ್ಕು ಕರೆಂಟ್ ಆಗಿರ್ಲಿ. ಅದು ಹಿಂಗೆ ಕರೆಂಟ್ ಹಿಂಗೆ ಪೂಜಾರಿ ಇರ್ಬೇಕು. ಸ್ವಲ್ಪ ಪೂಜೆ ಬಂದು ನೋಡ್ರಿ ಯಾಕೆ ಅವ್ರು ಅನ್ಕೋಬೇಕು ಡಿಫ್ರೆಂಟ್ ಆಗಿ ಮಾಡ್ತಾವ್ರೆ. ನಾವು ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾ ಇದೀನಿ ಅಂತ. ಕಿಚನ್ ಅಲ್ಲಿ ಕುತ್ಕೊಂಡು ಪೂಜೆ ಮಾಡ್ರ ಮನೆ ಬೆಸ್ಟ್ ಅಮ್ಮ. ಸ್ವಲ್ಪ ಲೂಸ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಪಾರ್ಕಿಂಗ್ ಆಗಿ ಕುತ್ಕೊಂಡ್ಬಿಟ್ರೆ ಅಮ್ಮ ಪಾರ್ಕಿಂಗ್ ಅಲ್ಲಿ ಕುತ್ಕೊಂಡ್ರೆ ಇನ್ನು ಮನೆ ಒಳ್ಳೇದಾಗಲ್ಲ, ಏರಿಯಾ ಒಳ್ಳೇದಾಗಲ್ಲ. ಸ್ವಲ್ಪ ಸಾಕು ಇರುತ್ತೆ, ಅಲ್ಲೇ ಇರ್ಲಿ ಬಿಡೋಣ ಅಮ್ಮ. ನಿಜ ಹೇಳ್ತೀವಿ ಶಿರು, ಎಲ್ಲ ಆಗ್ತೆ ಎತ್ಕೊಂಡು ಹೋಗಿ ಸೋಪಾನ. ಎಲ್ಲಾರ್ಗು ಅಡ್ಡ ಆಗತ್ತೆ ಪೂಜೆಗೆ ಬಂದವ್ರಿಗೆ. ಹಾಕ್ಬೇಕಿನ್ನ ಅದನ್ನ. ಹಾಂ, ಈ ಕಡೆ ಹಾಕ್ಬಿಟ್ಟು ಅದೇ ನೀನ್ ತಾಚಕ್ ನಡ್ಸೇ ಇಲ್ಲ. ವಾಕು ಮುಗಿಸಿ ವಾಕು ಕಣ್ಪೆಟ್ಟೆ ಅಂತಾನೆ ನಾನು ಅಷ್ಟು ಸೇರಿದ್ ಮಗಳು. ಕೊನೆಗೆ ಕೃಷ್ಣ ಅನ್ಬಿಟ್ಟು ಸೂಪ್ ಚಿಡೆ ಇಟ್ಲಾ. ಇನ್ನು ಈ ಕಡೆಗೆ ಎಡ್ಕೊಂಬಿಟ್ಟ. ಫುಲ್ ಎಡ್ಕೊಂಬಿಡು, ಫುಲ್ ಎಡ್ಕೊಂಬಿಡು. ಇನ್ನು ಸ್ವಲ್ಪ ಅಲ್ಲ, ಫುಲ್ ಎಡ್ಕೊ. ಕ್ಲೋಸ್ ಚೈ. ಅದು ಪಿನ್ನಗಳಕ್ಕೆ ಹಾಕುತ್ತಮ್ಮ, ನೀನು ಟೆನ್ಷನ್ ಬೇಡ. ಅದ್ರಲ್ಲಿ ಇಕ್ಕಿದೆ ನೋಡು. ಏಯ್ ನೋಡ, ಏಯ್ ಇಲ್ಲಿ ಬುಲ್ಬುಲ್ ಇದ್ರಲ್ಲ. ದಿಶು ನೀನು ಅದು ಅಂಬಿಚೇಶ. ಹಿಂಗೆ ಕೆಳಗೆ ಅಲ್ಲ, ಕೆಳಗೆ ಇಟ್ಕೋ. ಅಲ್ಲ ಎಲ್ಲ ನೀವು ಯೂಸ್ ಮಾಡಿ ಚುಚ್ಚು. ಅಲ್ಲ ಹಂಗೆ ತೋರ್ಸಕ್ಕೆ ಇದ್ರೆ ಸ್ಟಕ್ ಆಗ್ಬಿಡುತ್ತೆ. ಸ್ವಲ್ಪ ಹಂಗೆ ಮೇಲೆ ಹೋಗುವಾಗ ಒಂದ್ಸಲ ಪುಳಿಯೋಗರೆ ಪಾಕೆಟ್ ತಗೊಂಡು ಹೋಗು. ಅಲ್ಲಿ ಇದು ಇಟ್ಟಿದೆ ಮೇಲಂತ ಕೊಟ್ಬಿಟ್ಟು ಹೋಗಮ್ಮ. ಅಕ್ಕಿ ಇಟ್ಟಿದೆ ಅಲ್ಲಿ. ಅದು ಹೆಂಗೋ ಇದೆ. ರಾತ್ರಿ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸಿ ಮಲಗೋ ಅಷ್ಟರಲ್ಲಿ 1:30 ಆಗೋಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ರಂಗೋಲಿ ಹಾಕ್ತಾಯಿದ್ವಿ. ಆವತ್ತೆಲ್ಲ ಸ್ವಲ್ಪ ಮಳೆ ಥರ ಬೀಳ್ತಾನೆ ಇತ್ತು ಈವ್ನಿಂಗ್ ಎಲ್ಲನೂ. ಸರಿ ಮಾಡಿದ್ವಿ, ರಂಗೋಲಿ ಹಾಕಿದ್ರೂ ಎಲ್ಲ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಬೆಳಗ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟ್ ಇವಾಗ ರಂಗೋಲಿ ಹಾಕ್ಬಿಟ್ಟು ಮತ್ತೆ ರೆಡಿ ಆಗೋಣ, ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ರಂಗೋಲಿನ ಹಾಕ್ತಾಯಿದ್ವಿ. ಯಾವಾಗಲೂ ನಮ್ಮ ಮನೆ ಹತ್ರ ಬಂದಾಗ ಭವ್ಯನ ರಂಗೋಲಿ ಹಾಕ್ತಾಳೆ, ನಾನು ಕಲರ್ಸ್ನ ಫಿಲ್ ಮಾಡ್ತೀನಿ. ಯಾಕಂದರೆ ಅವಳಿಗೆ ಆಚೆ ಈ ಥರ ಹಾಕೋದಕ್ಕೆ ಓಪನ್ ಪ್ಲೇಸಲ್ಲಿ ತುಂಬಾ ಇಷ್ಟ ಅಂದ್ಬಿಟ್ಟು. ಅವಳು ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಅವಳಿಗೆ ಈಗ ಅವಕಾಶ ಇರೋದಿಲ್ಲ. ಹಾಗಾಗಿ ಅವಳು ಇಲ್ಲಿ ಬಂದಾಗ ಆಚೆ ರಂಗೋಲಿ ಹಾಕ್ತಾಳೆ, ನಾನು ರಂಗೋಲಿನ ಅಂದರೆ ಕಲರ್ಸ್ನ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಇಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡಾಗ ರಂಗೋಲಿ ಸಹ ಬೇಗ ಆಗಿಬಿಡುತ್ತೆ. ಇಬ್ರಿಗೂ
ಪ್ರಾಕ್ಟೀಸ್ ಇರೋ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮುಗಿತೀನಿ, ಅಷ್ಟು ಟೈಮ್ ತೊಗೊಳಲ್ಲ. ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊತಾ ಇತ್ತು. ಫಸ್ಟ್ ನಾವಿಬ್ಬರು ಹೋಗ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ವಿ, ಮತ್ತು ಮಕ್ಕಳೆಲ್ಲ ಒಬ್ಬೊಬ್ಬರೇ ಎದ್ದು ಬರ್ತಾಯಿದ್ರು. ಮಕ್ಕಳೆಲ್ಲ ಒಬ್ಬರ ಮತ್ತು ಇನ್ನೆಲ್ಲ ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಹೊತ್ತು ಬೆಳಗ್ಗೆನೇ ಬೇರೆ ಮೋಡ ಮುಚ್ಕೊಂಡೇ ಇತ್ತು, ಮತ್ತು ಸ್ವಲ್ಪ ಬಿಸಿಲು ಬಂತು, ಮತ್ತು ಮಳೆ ಶುರುವಾಯಿತು. ತುಂಬಾ ಅವತ್ತು ಇದಾಯಿತು ಅಂತ ಹೇಳ್ಬೋದು ನಮಗೆ, ಯಾಕಂದರೆ ಅಷ್ಟು ದಿನ ಮಳೆನೇ ಇರಲಿಲ್ಲ, ಯಾವುದೂ ಇರಲಿಲ್ಲ. ಬಟ್ ಪೂಜೆ ಅಂದ್ಕೊಂಡಿದ್ದೇನೆ ಸ್ವಲ್ಪ ಮಳೆ ಥರ ಆಯಿತು. ನಮ್ಮ ಪೂಜೆ ಮುಗಿತಿದ್ದಂಗೆ ಮತ್ತೆ ಮಳೆ ಸಹ ಶುರುವಾಗೋಗಿತ್ತು. ಆ ರೀತಿ ಆಗೋಗಿತ್ತು ನಮಗಂತೂ. ಅವತ್ತು ಬೆಳಗ್ಗೆ ನೋಡ್ಬೋದು ಸ್ವಲ್ಪ ಮೋಡ ಮುಚ್ಕೊಂಡಂಗೆ ಇದೆ, ತುಂಬ ಥಂಡಿ ಇತ್ತು ಆಚೆ ಸಹ ಮೋಡ ಮುಚ್ಚಿರೋದಕ್ಕೋಸ್ಕರ. ಇವಾಗ ರಂಗೋಲಿನ ಹಾಕ್ತಾಯಿದ್ವಿ. ರಂಗೋಲಿ ಮುಗಿಸ್ಬಿಟ್ಟು ಎಲ್ಲರೂ ಹೋಗಿ ಇವಾಗ ಫ್ರೆಶ್ ಅಪ್ ಆಗಬೇಕು. ರಂಗೋಲಿ ಇವಾಗ ಫಸ್ಟ್ ಕಲರ್ಸ್ನ ಫಿಲ್ ಮಾಡ್ತಾಯಿದ್ದೀವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ పుత్ర. ఏ పుత్ర సిజర్ ఎత్తి ఫోన్ ఎట్లా వచ్చిందో అలా చెప్పుకోండి. ఒకರು ಮುಕ್ಕು ఒకరు ಕಲರು. ಕತ್ತರಿಯನ್ನು ತೆಗೆದುಕೊಳ್ಳಿ ಅಮ್ಮನವರು. కొంచెం ఏం మాట్లాడలే, ఇంకా ఇది తిడుతుందనేసి పట్ట రూమ్ అంతా క్లీన్ చేసా, ఇది తిట్టించుకునేలా అనేసి ఎత్తిపెట్టామంతా ఎత్తిపెట్టేసా. కొనంత అయిపోయిందా కూడా ಅಮ್ಮ ಅದಕ್ಕೆ ತಂದ್ಬಿಡ್ಲಾ, ಅಮ್ಮ ಇದಕ್ಕೆ ತಂದ್ಬಿಡ್ಲಾ, ಡ್ರೇ ಹಾಕಿರೋ ಅಂತ ಲೂಸ್ ಅయింದ ಹಾಕಿ ಲೂಸೆ. ಅಮ್ಮ ಹೋಗಿ ಇದಕ್ಕೆ ಇದು ಹಾಕ್ಸ್ಕೊಂಡ್ಬಂದ್ಬಿಟ್ಟು ಅಂತ ಮೊದಲು ಹೇಗೇನೆ ಅಂತ ಅಂದೆ. వాడు బస్ ఇచ్చేసింది మళ్ళీ లూజ్ కల్పించా వాడు ఎట్టయినా వాడు కానీ నాకు బ్లౌజ్ పాకుట్టినది నీకు కుడితే చాలు. రాలే నువ్వు ఉండు. మమతా దీప జ్యోతి ఎల్లో కలర్, ఎల్లో ಕಲರ್ ಹಾಕಿದ ಮತ್ತೆ ಎಲ್ಲ ಕಲರ್ ಎಷ್ಟೊತ್ತಿಗೆ ಮಲ್ಕೊಂಡ್ರಿ? 1:30 ಆಗಿತ್ತು. ಫೈನಲ್ ಆಗಿ ನಮ್ಮ ರಂಗೋಲಿ ಮಾತ್ರ ಈ ರೀತಿಯಾಗಿ ಬಂತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಒಂದು ಹೊಸ ಕಲರ್ಸ್ ಅಂತ ಟ್ರೈ ಮಾಡಿದ್ವಿ, ಬಟ್ ಅದು ರಂಗೋಲಿ ತುಂಬ ಹೊತ್ತಿರಲೇ ಇಲ್ಲ. ಬರೀ ವೀಡಿಯೋಸ್ ಫೋಟೋಸಲ್ಲಿ ಮಾತ್ರ ಇದೆ, ಮತ್ತು ಆಚೆ ಇರಲೇ ಇಲ್ಲ ಅದು. ಮತ್ತು ಮಳೆ ಬಂದು ಎಲ್ಲ ಹೋಗಿತ್ತು. ಅದಾದಮೇಲೆ ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು, ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಬ್ಯಾಕ್ ಡ್ರಾಪ್ ಇರ್ಬೋದು, ಮತ್ತು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡೋ ಹತ್ರ ಇಟ್ಬಿಟ್ರೆ ಪುರೋಹಿತರು ಬಂದಾಗ ಸ್ವಲ್ಪ ಆರಾಮಾಗಿರುತ್ತೆ ನಮಗೆ. ಸಡನ್ನಾಗಿ ಮಾಡಬೇಕು ಅಂದರೆ ಕಷ್ಟ ಅಂತ ಅನಿಸುತ್ತೆ ಅಲ್ವಾ. ಅದು ಅವ್ರು ಬಂದಾಗೆಲ್ಲ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟೆಲ್ಲ ರೆಡಿ ಮಾಡಿಟ್ಕೊಂಬಿಟ್ರೆ ನಮ್ಗೆ ಮತ್ತೆ ಪೂಜೆ ಮಾಡೋವಾಗ ಆಗ್ಬೋದು, ಇಲ್ಲ ಪುರೋಹಿತರು ಬಂದಾಗಿರ್ಬೋದು, ನಾವು ಸ್ವಲ್ಪ ಆರಾಮಾಗಿರ್ಬೋದು, ಸ್ವಲ್ಪ ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ಅವ್ರು ಬಂದು ಅವರೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಅವ್ರಿಗೂ ಟೈಮ್ ಹಿಡಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೆ ಒಳಗಡೆ ಅಂದರೆ ಒಳಗಡೆ ಇನ್ನೂ ಎಲ್ಲ ಏನು ಮಾಡಿಲ್ಲ, ಬಟ್ ಆಚೆ ಎಲ್ಲ ತೋಮಾಲೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಮೇನ್ ಏನು ಕೆಲಸ ಆಗುತ್ತೋ ಅದನ್ನೆಲ್ಲ ನಾವು ನೈಟೇ ರೆಡಿ ಮಾಡಿ ಇಕ್ಕಿದ್ವಿ. ಮತ್ತು ನೆಕ್ಸ್ಟ್ ದಿನ ಬೆಳಗ್ಗೆ ಸ್ವಲ್ಪ ಆರಾಮಾಗಿರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ಒಂದೇ ಸರಿ ಬೆಳಗ್ಗೆನೆಲ್ಲ ಮಾಡಬೇಕು ಅಂದರೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಪ್ರತಿಯೊಂದಕ್ಕೆ ಇನ್ನೊಂದು ನಾನು ಇರಲೇಬೇಕಾಗುತ್ತೆ, ಅದೆಲ್ಲ ಹಾಕಬೇಕು, ಇದಿಲ್ಲ ಹಾಕಬೇಕು, ಅಥವಾ ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಬಿಟ್ಟು ಯಾವುದೊಂದು ಮಾಡಲಿಲ್ಲ ಅಂದರೆ ಮತ್ತೆ ಅದು ನನಗೆ ಬೇಜಾರಾಗ್ತಾ ಇರುತ್ತೆ. ಈ ಕೆಲಸ ಆಗಿಲ್ಲ, ಇದಿಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇದ್ದಾಗೆ ಎಲ್ಲ ಅಂದರೆ ನಾನು ರೆಡಿಯಾಗಿ ಹೋಗೋಕ್ಕೆ ಮುಂಚೆನೆಲ್ಲ ರೆಡಿ ಮಾಡಿಬಿಟ್ರೆ, ಪ್ರಿಪೇರ್ ಮಾಡಿಬಿಟ್ಟರೆ ಮತ್ತು ನನಗೆ ಸ್ವಲ್ಪ ಆರಾಮಾಗಿ ಇರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಪುರೋಹಿತರು ಬಂದಿದ್ದಾರೆ. ಅವ್ರು ಬಂದು ಅವರ ರೆಡಿ ಮಾಡ್ಕೋತಾಯಿದ್ರು. ನಾನು ಅಷ್ಟರಲ್ಲೇ ದೇವ್ರ ಮನೇಲೆಲ್ಲ ಇನ್ನೂ ಹೂವು ಅಲಂಕಾರ ಮಾಡಿಲ್ಲ, ಬರೀ ಆಚೆ ಮಾತ್ರ ತೋಮಾಲೆ ಹಾಕಿದ್ದೆ ಬಾಗಿಲುಗಳಿಗೆ. ದೇವ್ರ ಮನೆ ಒಳಗಡೆ ಎಲ್ಲ ಅಲಂಕಾರ ಎಲ್ಲ ಮುಗಿಸ್ಕೊಂಡು ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು, ಅಂದರೆ ರೆಡಿ ಆಗಿಬಿಟ್ಟು ಬರಬೇಕು. ಫ್ರೆಶ್ ಅಪ್ ಆಗಿದ್ದೆ, ಆಲ್ರೆಡಿ ರೆಡಿ ಆಗಬೇಕಾಗಿತ್ತು. ಫಸ್ಟ್ ರೆಡಿ ಆಗಿ ಬಂದರೆ ಆಮೇಲೆ ಮತ್ತೆ ದೀಪ ಎಲ್ಲ ಹಚ್ಚೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗಬೇಕು. ಇವಾಗ ನೋಡ್ತಾ ಇದ್ರೆ ನೀಟಾಗಿತ್ತು, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಒಂದು ಹಬ್ಬದ ವಾತಾವರಣ ಥರ ಇರುತ್ತೆ. ಈ ರೀತಿಯಾಗಿ ಅಲ್ಲಿ ಹಾಕ್ಬೇಕಾದ್ರೆ ತುಂಬಾ ಇಷ್ಟ ಆಗುತ್ತೆ. ಮನೆ ನೋಡೋಕ್ಕೂ ಒಂಥರ ಕಳಕಳೆಯಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಯಾವಾಗೂ ಹಾಕೋಕ್ಕಾಗಲ್ಲ, ಅಟ್ಲೀಸ್ಟ್ ಪೂಜೆಗಳ ಟೈಮಲ್ಲಿ ಈ ರೀತಿಯಲ್ಲಿ ಆವಾಗಾದರೂ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ, ಒಂಥರ ಚೆನ್ನಾಗಂತ ಅನಿಸುತ್ತೆ. ಯಾಕಂದರೆ ಎಷ್ಟು ಅಲಂಕಾರ ಮಾಡಿದ್ರೂ ಮನೆಯಲ್ಲಿ ಸಾಕಾಗೋದೇ ಇಲ್ಲ. ಇದೊಂದು ಫೋಟೋ ತೆಗೆದು ನೋಡ್ತು ಇಲ್ಲಿನ ಅಂತ. ನಾವೇ ಮೇಕಪ್ ಆರ್ಟಿಸ್ತೀವಿ ನಮಗೆ. ಹಾಂ ರೆಡಿ. ಹಾಂ ರೆಡಿ ಇಟ್ಟಿದೆ. ಭವ್ಯ ಮಮ್ಮಿ ತೆಗೆದುಕೊಂಡು ನನಗೆ ನೀನು ఇచ్చేది రెడీ వాళ్ళకి వచ్చిన కిచెన్ రోజా పూలు ఇస్తాను, విడిపూలు అవన్నీ వేసాను రెడీ. పసుపు ಅದು ಓಪನ್ ಅನ್ನ ನಿಂತೆ ಓಪನ್ ಆಯ್ತಲ್ಲ ಅದು
కొంచెం ఓపెన్ కావాలి. ఒక నిమిషం చూసి ఇదేమో చేస్తాను వదిలేసి మా పెద్ద బాగా కనిపిస్తుంది. వైట్ వేసుకొని. మీరు కూడా బాగా ఉంటారన్న నేనే బాగుంది నువ్వు బాగలేదంటున్నానా? కదా భవ్య అని ఇది నాకు ఈ ఆయమ్మ చెప్పించింది. ఏమి ఇట్లా మడుచుకోవాలి. పూలయమ్మ ఇట్లోకి మడిసే అంతే. నీకు చెప్పేయాలమ్మా అంటుంది. అవునమ్మా చెప్పేయాల. రాంది నేను ఒప్పుకుంటాను మమత, నాకు రాదు అని. నేను వచ్చి రాకుండా నేర్చుకుంటే మంచిదే కదా మమత. ಇಂಗೋಳು ಅದು ಬಿಡ ಮಾಡಾಕಿದ್ಲಿ ಬಿಡು ಒಳ್ಳೆ ಕೆಲಸ ಆಯ್ತು. ಸಿ ಹಿಂಗೆ ಒಳಗಡೆ ಓಕೆನಾ ಮಮತ? ಇವಾಗ ಬರೋದಿರೋದು ಕಲ್ತ್ಕೊಂಡ್ರೆ ನನಗೇನು ಟೆನ್ಷನ್ ಇಲ್ಲ. ಸುಮ್ಮನೆ ಬರುತ್ತೆ ಏನು ಮಾಡೋಣ ಅಷ್ಟೇ. పెట్రా దూర్ ఇప్పుడు బాగుంది కదా. అసలు అదేమో లేసుకొని ఉన్నట్లుండే. మమత నాకు ఒక పిన్ని మమత పిన్నేస్తాను. నేను అంత కష్టపడి నీకు తామర పువ్వు కుచ్చి వద్దు. తామర పువ్వు కుచ్చి అది పడిపోతే ಏನು ಪಿನ್ನರ್ ಕೂರ್ಚೋಗ ನಿನ್ನ ಚಾಯ್ಸ್. ನೀನು ಎಷ್ಟು ಪಿನ್ನರ್ ಚುಚ್ಕೋಬೋದು, ಯಾಕಂದ್ರೆ ನಂಗೆ ಇಲ್ಲಲ್ಲ ನನಗೆ ಗೊತ್ತು. ಅಂತ ಈಗ ಮುಟ್ಕೊಂಡು ಸುಡಿ ಮಮತ ಒಂದು ಫೋಟೋ ತೆಗೆದು ನೋಡ್ಸ್ಬಿಡ ಅಮ್ಮಗೆ. ಇಡ್ಲಿ ಅಂದರೆ ನಾನು ಪಿನ್ ಹಾಕ್ಬಿಡ್ತೀನಿ. నేను పని పెట్టలేదు. మా అమ్మ టీ పెట్టించే కాబట్టి ఇప్పుడు కొంచెం ఓకేగా ఉన్నావు. వాళ్ళు టీ తాగి నేను ఉంటే ఇల్లే దాండకి టీ ఇప్పుడు గణేష్ అమ్మ రెడీ చేసే హోమ్వర్క్ చేసింది. మమత ಆಗ್ತಾನೆ ఇంకేది మాట ಟಿಕ್ ಪಿನ್ ಇಲ್ಲ ಇಟ್ಕೊಂಡು అమ్మ ఇప్పుడు ఏం వేసుకొని ఉన్నావు? పౌడర్ అయినా? ಆಯ್ತು ಮಮತ ಪೌಡರ್. ಇವಾಗ ಐಲೈನರು ಐ ಶಾಡೋ ಸಾಕು. ನೆಕ್ಸ್ಟ್ ಹಾಕ್ಕೊಂತೀನಿ. ಅಯ್ಯ ಹಾಕೋಮ್ಮ ಇವಾಗ ಏ ಹಾಕೋಮ್ಮ ಶೈನ್ ಮಾತ್ರ ಹಾಕೋ. కొంచెం ఇంకొంచెం పైకి వెళ్ళలేదు మీనా. ఎంత బాగుంది కదా. ఇది రోజు రెడీ చేస్తాను ನೋಡ್ಸು ಅಮ್ಮಗೆ. ಇವಾಗಂತೂ ರೆಡಿಯಾಗಿದೆ ಆಯಿತು ಪೂಜೆಗೆ ಅಂದ್ಬಿಟ್ಟು. ಇವತ್ತು ಹೇರ್ ಸ್ಟೈಲ್ ಎಲ್ಲ ಭವ್ಯನೇ ಮಾಡಿರುವಂಥದ್ದು. ಹೇರ್ ಸ್ಟೈಲ್ಸ್ ಯಾಕಂದರೆ ಅವಾಗ ಹೊಸ ಟ್ರೈ ಮಾಡ್ತಾ ಇರ್ತಾಳೆ. ನನಗೂ ಇವತ್ತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಸ ಹೇರ್ ಸ್ಟೈಲ್ ಹಾಕೋದು ಚೆನ್ನಾಗಿತ್ತು. ಬಟ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಸಿಗಲಿಲ್ಲ ನಮಗೆ. ಬೇಗ ಆಗೋಯಿತು, ಒಂಥರ ಗಡಿಬಿಡಿ ಆಗೋಯಿತು. ಹಾಗಾಗಿ ನಾವೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದಷ್ಟು ಕ್ಲಿಪ್ಪಿಂಗ್ಸ್ನ ಅಂದರೆ ನಾವು ಪರ್ಸ್ನಲಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಪೂಜೆ ವೀಡಿಯೋಸ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಇವಾಗೆಲ್ಲ ರೆಡಿ ಆಗಿಬಿಟ್ಟು ಬಂದು ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟು ಏನೇ ಪೂಜೆ ಮಾಡ್ಕೊಂಡ್ರೆ ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡಬೇಕಲ್ವ. ಹಾಗಾಗಿ ಮನೆ ದೇವರಿಗೆ ಆಚೆ ಹೊಸ್ತಿಲಿಗೆ ಮತ್ತು ತುಳಸಿಗೆ ಎಲ್ಲ ಪೂಜೆ ಮಾಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ಪೂಜೆನ ಮಾಡ್ಕೊಳ್ಳುವಂಥದ್ದು. ಇವಾಗ ಫಸ್ಟಿಗೆಲ್ಲ ದೀಪ ಹಚ್ಕೊಬಿಡ್ತೀನಿ ಪ್ರತಿ ಹತ್ರನೂ. ಎಲ್ಲೆಲ್ಲಿ ದೀಪ ಹಚ್ಚಬೇಕು ಅದೆಲ್ಲ, ಯಾಕಂದ್ರೆ ನನಗೆ ಅದೇ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಯಾಕಂದರೆ ದೀಪ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರ್ತೀನಲ್ವ, ಎಲ್ಲ ದೀಪ ಹಚ್ಚಿ ಕಡ್ಡಿ ಅಂಟಿಸಿ ಧೂಪ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ ನನಗೆ ಮನೇಲಿ ಮಾಮೂಲಿ ಸಿಂಪಲ್ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಹಾಗಾಗಿ ಇಲ್ಲೆಲ್ಲ ಪೂಜೆನ ಮಾಡ್ಕೋತಾ ಇದ್ದೀನಿ. ಲಕ್ಷ್ಮೀ ಬೇಕಾ ಬರೀ ವೆಂಕಟರಮಣ ಸ್ವಾಮಿ ಸಾಕಾ ಸ್ವಾಮಿ? ಇದು ಲಕ್ಷ್ಮೀ ಬೇಕಾ ವೆಂಕಟರಮಣ ಸ್ವಾಮಿ ಮಾತ್ರ ಸಾಕಾ ವಿಗ್ರಹ? ಲಕ್ಷ್ಮೀ ವೆಂಕಟೇಶ್ವರ ಇಬ್ರು ಕೊಡ್ಲಾ? ಹಾಕಿದ್ ಯಾವ್ದು ಬೇಡ, ಚಿಕ್ಕದು 2 ವಿಗ್ರಹ ಸಾಕು. ದೇವರ ಹತ್ರ ಇಟ್ಬಿಡಿ. ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ಇಲ್ಲ ಅದು ಆನೆ ಇದೆ ಅಂತ ಬೇಡ, ಅದೆಲ್ಲ ಯಾವ್ದು ಬೇಡ. ಅದು ಅಭಿಷೇಕ ಮಾಡಿ ನಾವು ಮತ್ತೆ ಅಲ್ಲಿ ಸಂತೆಲ್ಲ ಇಡ್ಬೇಕು. ಹಂಗಾಗಿ ಮನೆ ದೇವ್ರದ್ದು ಅಷ್ಟು ತರಬಾರ್ದು. ಓನ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಗೋವಿಂದನ ವಿಗ್ರಹ ತಂದಿದ್ದೆ ಮೊನ್ನೆ ತಿರುಪತಿ ವಿಡಿಯೋ ಹಾಕಿದ್ನಲ್ವ, ಅಲ್ಲಿ ತಿರುಪತಿಗೆ ಹೋದಾಗ ಇದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಆವತ್ತಿಂದ ಇಕ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಒಂದು ಒಳ್ಳೆ ಟೈಮ್ ಬರಲಿ ಅಂತ ಸುಮ್ಮನೆ ಇದೆ. ಹೇಗಿದ್ರೆ ಇವತ್ತು ಶನಿವಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ವಿ, ಒಂದು ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಇವತ್ತು ಇಕ್ತಾಯಿದ್ವಿ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ವಿಗ್ರಹ ಇಕ್ಬೇಕು ಅಂತ. ಬಟ್ ಯಾಕೋ ತಿರುಪತಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ರು ಅದು ಒಂಥರ ಮುಂದಕ್ಕೆ ಹೋಗ್ತಾನೆ ಇತ್ತು. ಫೈನಲಾಗಿ ಸರಿ ಹೋದಾಗ ತಗೊಳ್ಳೇಬೇಕು ಅಂದ್ಬಿಟ್ಟು ತಗೊಂಡು ಬಂದೆ. ನನಗಂತೂ ತುಂಬ ಖುಷಿ ಆಯಿತು. ಇವತ್ತಿನ ದಿನ ಆ ವಿಗ್ರಹ ಇಕ್ಕೋದ್ರಿಂದ ಖುಷಿ ಅಂತ ಅನ್ನಿಸ್ತು. ನೋಡೋದಕ್ಕೆ ಒಂಥರ ಕಳೆ ಚೇಂಜ್ ಆಗಿದೆ ಮನೇಲಿ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು.
ಯಾಕಂದರೆ ಒಂಥರ ನಾವು ಇಷ್ಟ ಬಿದ್ದು ನಾವು ಯಾವಾಗ ಆಸೆ ಇಕ್ಕಿರೋದು ಮನೆಗೆ ಬಂದಾಗ ತುಂಬ ಖುಷಿಯಾಗುತ್ತೆ. ಆ ಖುಷಿ ಹೇಳ್ಕೊಳಕ್ಕೂ ಆಗೋದಿಲ್ಲ. ಖಂಡಿತವಾಗ್ಲೂ ಅಷ್ಟೊಂದು ಖುಷಿ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಗೋವಿಂದನಿಗೆ ಫಸ್ಟ್ ಗೋವಿಂದನಿಗೂ ಅಲಂಕಾರ ಮಾಡ್ತಾಯಿದ್ದೀನಿ. ನನಗೊಂಥರ ಏನೋ ಮನಸ್ಸಲ್ಲಿ ಒಂಥರ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಚೆನ್ನಾಗಿತ್ತು ಗೋವಿಂದ ಸಹ ನೋಡೋದಕ್ಕೂ ತುಂಬ ತುಂಬ ಕಳೆ ಆಗಿದ್ದರು. ಹಾಗಾಗಿ ಒಂದು ಎಂಟ್ರೆನ್ಸಲ್ಲಿ ನನಗೊಂದು ಹೊಸ ಲುಕ್ ಬಂತು ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಚೇಂಜಸ್ ಮಾಡುವಂಥದ್ದಿದೆ. ಇನ್ನು ಅದಕ್ಕೆ ಸ್ವಲ್ಪ ಡೆಕೋರೇಟಿವ್ ಎಲ್ಲ ಚೇಂಜ್ ಮಾಡಬೇಕು. ಬಟ್ ಸದ್ಯಕ್ಕೆ ಇವಾಗ ವಿಗ್ರಹನ ಇಟ್ಕೊಂಡು ಅಲ್ಲಿ ವಿಗ್ರಹ ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕಿನ್ನು ಬೇಕಾಗಿರೋ ಡೆಕೋರೇಷನ್ಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು, ಯಾಕಂದರೆ ದಿನ ಚೆನ್ನಾಗಿತ್ತು. ನಾನು ಅಲ್ಲಿಂದ ಬಂದಾಗ ಶಾಪಿಂಗ್ ಹೋಗೋಕ್ಕೂ ಆಗಲಿಲ್ಲ, ಬೇರೆ ಏನು ತೊಗೊಳಕ್ಕೂ ಆಗಲಿಲ್ಲ. ಯಾಕಂದರೆ ನಂಗೆ ಸ್ವಲ್ಪ ಕ್ಲೀನಿಂಗು ಅದು ಅಂತ ಬ್ಯುಸಿ ಆಗಿಬಿಟ್ಟಿದೆ. ಹಾಗಾಗಿ ಶಾಪಿಂಗ್ ಮಾಡ್ಕೊಳಕ್ಕೂ ಆಗಿಲ್ಲ. ಇರೋದ್ರಲ್ಲೇ ಸ್ವಲ್ಪ ಅರೇಂಜ್ ಮಾಡಿ ಇಕ್ಕಿದ್ದೀನಿ ಇವಾಗ. ಫೈನಲಾಗಿ ಇವಾಗ ದೀಪ ಧೂಪ ಎಲ್ಲ ಹಾಕಿ ಮನೆ ದೇವರ ಪೂಜೆ ಅಂತೂ ಖಂಡಿತ ಕಂಪ್ಲೀಟ್ ಆಯಿತು. ದೇವ್ರ ಮನೆ ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು. ಅಲಂಕಾರ ಮಾತ್ರ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾಯಿರಲಿಲ್ಲ. ಯಾವಾಗಲೂ ಅಷ್ಟೇ ಒಂದು ರೀತಿ ಅಲಂಕಾರ ಮಾಡಿದಾಗ ಹೂವಿನ ಅಲಂಕಾರದಲ್ಲಿ ನೋಡೋದಕ್ಕೆ ಎಷ್ಟಾದ್ರೂ ತುಂಬಾ ತೃಪ್ತಿ ಅಂತ ಅನಿಸೋದಿಲ್ಲ. ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲಪ್ಪ ಅನ್ನೋ ರೀತಿಯಾಗಿರುತ್ತೆ. ನನಗೆ ಇವಾಗ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ರೆ ಇನ್ನೂ ಒಂದು ಸಾರಿ ಈ ಥರ ಮಾಡಬೇಕಪ್ಪ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಎಷ್ಟೇ ಮಾಡಿದ್ರೂ ಅದು ಪದೇ ಪದೇ ಆ ಫೀಲು ಗೊತ್ತಾಗ್ತಾ ಇರುತ್ತೆ ನಮಗೇ. ನಾವು ಮಾಡೋ ಅಲಂಕಾರ ಇರ್ಬೋದು, ನಮ್ಮ ಭಕ್ತಿ ಇರ್ಬೋದು, ನಮ್ಮ ಶಕ್ತಿ ಇರ್ಬೋದು, ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಲ್ವ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ನಿಜವಾಗ್ಲೂ ಎಷ್ಟು ಕಷ್ಟ ಬಿದ್ದಿರ್ತೀವಿ, ಏನು ಮಾಡ್ತೀವಿ ಎಲ್ಲ ಹೊಟ್ಟೋಗುತ್ತೆ ಒಂದು ಅಲಂಕಾರ ನೋಡೋದ್ರಿಂದ. ಇಲ್ಲಿ ಗಣೇಶ ವೆಂಕಟರಮಣ ಸ್ವಾಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವ. ಇವಾಗ ಇಲ್ಲಿ ದೀಪ ಬೆಳಗಿಸಿ ಪೂಜೆನ ಶುರು ಮಾಡ್ತಾ ಫಸ್ಟಿಗೆ ಎಲ್ಲ ದೀಪ ಹಚ್ಕೊಳ್ಳೋವಂಥದ್ದು. ಎಷ್ಟು ದೀಪದ ಅಲಂಕಾರ ಮಾಡಿದ್ರು ಅಷ್ಟು ಹೂವಿನ ಅಲಂಕಾರ ಮಾಡಿದ್ರು ನೋಡೋಕೆ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ಪೂಜೆ ಆಗಿರ್ಬೋದು, ಯಾವುದೇ ವ್ರತ ಆಗಿರ್ಬೋದು, ನಾವು ಎಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಅಲಂಕಾರ ಜಾಸ್ತಿನೇ ಇರಲಿ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ಜಾಸ್ತಿನೇ ತಂದಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ದೇವ್ರು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೋದ ವರ್ಷವೂ ಇವರೇ ಅಲಂಕಾರ ಮಾಡಿದ್ದು, ಈ ವರ್ಷವೂ ಇವರೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಕ್ಚುಲಿ ನಮಗೆ ತುಂಬ ವರ್ಷದಿಂದ ಇವರೇ ಪುರೋಹಿತರು ಪೂಜೆ ಮಾಡ್ಕೊಡೋದು ಎಲ್ಲ ಪೂಜೆಗಳು ಅಷ್ಟೇ. ಬಟ್ ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಮಗೊಂಥರ ಖುಷಿ ಆಯಿತು. ಆ ದೇವ್ರು ನೋಡಿದ ತಕ್ಷಣ ಆ ಕಳೆನೇ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಫಸ್ಟ್ಗೆ ಗಣೇಶನಿಗೆ ನಾವು ಅಂದರೆ ಪೂಜೆನ ಮಾಡ್ಕೊತಾ ಇರುವಂಥದ್ದು. ಫಸ್ಟ್ ಯಾವಾಗಲೂ ಅಷ್ಟೇ ಗಣೇಶನ ಪೂಜೆ ಮಾಡಿ ಮತ್ತೆ ಯಾವ ಪೂಜೆ ಮಾಡಬೇಕಲ್ಲ, ಇಲ್ಲಿ ಗಣೇಶನ ಪೂಜೆನ ಮಾಡ್ತಾಯಿದ್ವಿ. ಫಸ್ಟಿಗೆಲ್ಲ ಸಂಕಲ್ಪ ಮಾಡಿಕೊಂಡು ಗಣೇಶನ ಪೂಜೆನ ಶುರು ಮಾಡಿಕೊಂಡು ಮತ್ತೆ ಎಲ್ಲ ಬೇರೆ ಪೂಜೆಗಳನ್ನ ಮಾಡುವಂಥದ್ದು. ಆವಾಗವಾಗ ಈ ರೀತಿಯಾಗಿ ಪೂಜೆ ಮಾಡ್ತಾರೆ ಮನೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದು ಒಳ್ಳೆ ಗುಡ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಮನೇಲಿ ನಾವೆಷ್ಟೇ ಮಾಡಿದ್ರಿ ಆಚೆ ಪುರೋಹಿತರು ಬಂದು ಮಾಡಿ ಅವ್ರ ಮಂತ್ರ ಸ್ತೋತ್ರ ಮಾಡಿದಾಗ ಅದನ್ನು ಚೆನ್ನಾಗಿ ಬರುತ್ತೆ. ಗಣಪತಯೇ ನಮಃ ಗಂಧಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ ಕುಂಕುಮಂ ಸಮರ್ಪಯಾಮಿ. ಓಂ ಸುಗಂಧೇಶ ಪುಷ್ಪಾಣಿ ಮಾಲ್ಯಾನಿ ವಿಧಾನಿ ಚ ಸಂಪಾದಿತಾನಿ ರಮ್ಯಾಮಿ ಸರ್ವಜ್ಞಮಪ್ಯಾಮಿ ಗಂಧವಶಂಕಲ್ಪಯಾಮಿ. ಫೈನಲಿ ಇವಾಗ ಗಣೇಶನ ಪೂಜೆ ಮುಗೀತು. ಗಣೇಶನ ಆಹ್ವಾನ ಆಯಿತು. ಇವಾಗ ಮಂಗಳಾರತಿ ಅಂದರೆ ಒಂದೊಂದು ದೇವ್ರಿಗೆ ಒಂದೊಂದು ಸರಿ ಮಂಗಳಾರತಿ ಮಾಡ್ತಾರೆ. ಗಣೇಶನ ಪೂಜೆ ಮುಗಿದಿದೆ. ಮತ್ತು ನೆಕ್ಸ್ಟ್ ಪೂಜೆಗೆ ಸಿದ್ಧತೆ ನಡೆಸ್ಕೋಬೇಕು. ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು. ಓಂ ಮಹಾಸಿದ್ಧಿರಸ್ತು. ಆಮೇದಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಕರುಣಾಕರ. ಪ್ರಸೀದ ಪ್ರಸೀದ ಪ್ರಸೀದ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ. ನೀವು ಹಾಕಿ ಶತಮಾನಂ ತದೇವ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಜನರಾಜಮಾನ ಶೋಭನ ಅಭಿವೃದ್ಧಿರತೋ. ಹಾಗೆ ಇಲ್ಲಿ ಹಾಕಿ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿ. ಗಣೇಶನ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಫಸ್ಟಿಗೆ ಮತ್ತೆ ಹೊರಗಡೆ ಹೊಸ್ತಿಲು ಪೂಜೆ ಮಾಡಿಸ್ತಾರೆ. ಇದು ಅವ್ರ ಪದ್ಧತಿ ಪ್ರಕಾರ ಅವ್ರು ಮಾಡಿಸುವಂಥ ಪೂಜೆ. ಮತ್ತು ಎಲ್ಲ ಹೊಸ್ಲೆಲ್ಲ ಒಂದು ಕಡೆ ಪೂಜೆ ಮಾಡಿಕೊಂಡು ಮತ್ತೆ ಬರುವಂಥದ್ದು. ಹೊಸ್ಲಿರ್ಬೋದು ಮತ್ತು ತುಳಸಿ ಅಮ್ಮನವ್ರಿಗಿರ್ಬೋದು ಆಚೆ ಎಲ್ಲ ಪೂಜೆ ಮಾಡಿಕೊಂಡು ಮತ್ತೆ ಎಂಟ್ರೆನ್ಸ್ ಆಗುವಂಥದ್ದು. ನಾವಿಲ್ಲಿ ಪೂಜೆ ಮಾಡ್ತಾಯಿದ್ವಿ. ಹಿಂದೆ ದಿಶು ಚೂರು ಅವ್ರ ಫ್ರೆಂಡ್ಸ್ ಬಂದರೆ ಆ್ಯಕ್ಚುಲಿ ದಿಶು ಫ್ರೆಂಡ್ಸ್ ಅವ್ರ ಹತ್ರ ಮಾತಾಡ್ತಾಯಿದ್ರು. ಯಾಕಂದ್ರೆ ಅವ್ರ ಫ್ರೆಂಡ್ಸು ತುಂಬ ಜನ ಬಂದಿದ್ದರಿಂದ ಅವ್ರಿಗೆ ಯಾರು ಕಂಪ್ನಿ ಕೊಡೋಕ್ಕಿರೋದಿಲ್ಲ. ಹಾಗಾಗಿ ಇವರೆಲ್ಲ ಹೋಗಿ ಮಾತಾಡ್ತಾಯಿದ್ರು.
ಇಲ್ಲಿ ನಾವು ಪೂಜೆನ ಮಾಡ್ತಾಯಿದ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು, ನಿಜವಾಗ್ಲೂ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಆವಾಗವಾಗ ಒಂದು ವ್ರತ ಮಾಡೋದಾದರೆ ನಿಜವಾಗ್ಲೂ ಅದೊಂಥರ ಏನೋ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುತ್ತೆ ಅಂತ ಇರ್ಬೋದು. ಮನೇಲಿರೋ ಕೆಲವೊಂದು ವಾತಾವರಣನೇ ಅದು ಬದಲಾಯಿಸ್ಬಿಡುತ್ತೆ. ಯಾವಾಗಲೂ ಇರೋ ಥರ ಇರೋದಿಲ್ಲ, ಸ್ವಲ್ಪ ಚೇಂಜಸ್ ಅಂತ ಹಾಗೆ ಆಗುತ್ತೆ. ಅಲ್ಲಿ ಹೊಸ್ದಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಮನೆ ದೇವರಿಗೆ ಪೂಜೆ, ಇದು ಪುರೋಹಿತರು ಮಾಡಿಸುವಂಥದ್ದು. ಮೊದಲಿಗೆ ನಾವು ಮಾಡಿರ್ತೀವಿ, ಎಷ್ಟೇ ನಾವು ಮಾಡಿದ್ರು ಅವ್ರ ಮಂತ್ರ ಸ್ತೋತ್ರ ಅವ್ರದ್ದು ಇದ್ರೆ ಮಾಡ್ಬೇಕಾದ್ರೆ ಅದೊಂಥರ ಚೆನ್ನಾಗಂತ ಅನಿಸುತ್ತೆ. ನಾವು ಎಷ್ಟೇ ನಾವು ಓದಿದ್ರು, ಎಷ್ಟೇ ನಾವು ಮಾಡಿದ್ರು, ಎಷ್ಟೇ ಬುಕ್ಸ್ ಓದಿದ್ರು ಪುರೋಹಿತರ ರೀತಿಯಾಗಿ ನಮಗೆ ಓದೋಕ್ಕೆ ಬರೋದಿಲ್ಲ. ಅವ್ರು ಓದೋದೇ ಅವರು ಮಂತ್ರ ಸ್ತೋತ್ರ ನಿಜವಾಗ್ಲೂ ಅವ್ರದ್ದೇ ಬೇರೆ ರೀತಿಯಾಗಿರುತ್ತೆ. ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಮತ್ತೆ ನಾವೀಗ ಪೂಜೆನ ಶುರು ಮಾಡ್ತಾ ಇರುವಂಥದ್ದು. ಗಣೇಶಂದಾಯಿತು, ಮನೆ ದೇವ್ರದ್ದು ಮತ್ತು ತುಳಸಿದು ಬಾಗಿಲದೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗಳನ್ನ ಶುರು ಮಾಡೋದು. ಒಂದೊಂದೇ ಪೂಜೆನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮಾರು ಪೂಜೆಗಳಿರುತ್ತೆ. ಒಂದು 1.5 ಅವರ್ವರೆಗೂ ಆಗುತ್ತೆ. 1.5 ಅವರ್ 2 ಅವರ್ಸ್ವರೆಗೂ ಪೂಜೆ ಆಯಿತು. ಇಲ್ಲಿ ನನ್ನ ಚಿಕ್ಕ ಗೋವಿಂದ ಇರ್ತಾರೋ ದೇವ್ರ ಮನೇಲಿ ಒಂದು ಗೋವಿಂದನ ಇಟ್ಕೊಂಡಿದ್ದೀನಿ. ಆ ಗೋವಿಂದನಿಗೆ ಇಲ್ಲಿ ಅಭಿಷೇಕನ ಮಾಡಿಸ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ನಾನು ಮಾಮೂಲಿಯಾಗಿ ಮಾಡೋ ಅಭಿಷೇಕಕ್ಕಿಂತ ನನಗೆ ಈ ಅಭಿಷೇಕ ತುಂಬಾ ಖುಷಿ ಕೊಡುತ್ತೆ. ತುಂಬ ಚೆನ್ನಾಗಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಒಂಥರ ಮನಸ್ಸು ಒಂಥರ ನೆಮ್ಮದಿ ಅಂತ ಆಯಿತು. ಹಾಗಾಗಿ ಒಂಥರ ಖುಷಿ ಕೊಡ್ತು ನನಗೆ ಈ ಅಭಿಷೇಕ ಮಾಡೋದು. ಇವಾಗ ಇಲ್ಲಿ ಎಲ್ಲ ಪಂಚಾಮೃತ ಅಭಿಷೇಕ, ಅಂದರೆ ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಹಾಕಿ ಅಭಿಷೇಕನ ಮಾಡ್ತಾ ಇರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಗೋವಿಂದ ಮಾತ್ರ ನೋಡೋದಕ್ಕೆ. ಬಟ್ ವೀಡಿಯೋಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ಯಾಪ್ಚರ್ ಆಗೋದಿಲ್ಲ. ಡೈರೆಕ್ಟಾಗಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಅಲ್ಲಿ ನೋಡ್ತಾರೇ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಒಂಥರ ಆಗ್ತಾಯಿತ್ತು ನನಗಂತೂ. ಒಂಥರ ವೈಬ್ರೇಷನ್ ಆದಂಗೆ ಆಗುತ್ತೆ ಕೆಲವೊಂದು ಸರಿ. ಖಂಡಿತವಾಗ್ಲೂ ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅಲಂಕಾರ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡಿದ್ರಂತ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗಲೂ ಅಷ್ಟೇ, ಹೋದ ಸಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಈ ವರ್ಷ ನನಗೆ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟು ನಂಗೆ ಅದೇ ಖುಷಿ ಆಯಿತು. ನಾವು ಅವತ್ತು ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಬರೋ ಅಷ್ಟರಲ್ಲಿ ನನಗೆ ಆ್ಯಕ್ಚುಲಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವತ್ತು ನಿಜ ಸಾಕಾಗ್ಬಿಟ್ಟಿತ್ತು. ಬರ್ತಾ ಬೇರೆ ಮೆಹಂದಿ ಬೇರೆ ಹಾಕ್ಸ್ಕೊಂಡು ಬಂದಿದ್ವಾ, ಇದ್ದಿದ್ದು ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕೂ ನನಗೆ ಮನಸ್ಸೇ ಇರಲಿಲ್ಲ. ಬಟ್ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಅಂದರೆ ಒಂದು 1 ಅವರ್ ಹಂಗೆ ಹಿಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಮತ್ತೆ 4 o'clock 5 o'clock ಹಂಗೆ ಕೆಲಸ ಶುರು ಮಾಡ್ಕೊಂಡಿದ್ದು. ನೈಟ್ ಮುಗಿಸಿ ಮಲಗೋಷ್ಟರಲ್ಲಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಈ ಅಲಂಕಾರ ಪೂಜೆ ಎಲ್ಲ ನೋಡ್ತಾರೆ ನನಗೆ ಆ ಟಯರ್ಡ್ನೆಸ್ ಎಲ್ಲಿ ಹೊಟ್ಟೈತೆ ಖಂಡಿತ ಗೊತ್ತಾಗಿಲ್ಲ. ಯಾಕಂದರೆ ಅಷ್ಟೇ ಅಲ್ವಾ, ನಮಗೆ ಒಂಥರ ಮನಸ್ಸಿಗೆ ಖುಷಿ ಅಂತ ಕೊಟ್ಟಾಗ ನಾವು ಬಿದ್ದಿರೋ ಕಷ್ಟ ಆಗಿರ್ಬೋದು, ಏನೇ ನೋವು ಇರ್ಬೋದು, ಏನೇ ಇರ್ಬೋದು, ಅದೆಲ್ಲ ಹೊರಟೋಗ್ಬಿಡುತ್ತೆ. ಅವತ್ತು ನಾವು ಇಬ್ಬರೇ ಬೇರೆ ಮಾರ್ಕೆಟ್ಗೆ ಹೋಗಿದ್ದಿದ್ದು ಎಲ್ಲ ತೊಗೊಂಡು ಬರೋದಕ್ಕೆ. ಬಟ್ ಇಬ್ರಿಗೂ ತುಂಬ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ, ನಮಗೂ ನನ್ನ ಮನೆಯವ್ರಿಗೂ. ಆದ್ರೂ ಬಂದು ಮತ್ತೆ ಅಡುಗೆಯವ್ರು ಬೇರೆ ಬಂದಿದ್ದರು, ಅವ್ರಿಗೆಲ್ಲ ಅರೇಂಜ್ ಮಾಡ್ಕೊಡ್ಬೇಕಾಗಿತ್ತು. ಅವ್ರಿಗೆಲ್ಲ ಅರೇಂಜ್ ಮಾಡಿಕೊಟ್ಟು, ಯಾಕಂದ್ರೆ ನಮ್ಗೆ ಆಚೆಯಿಂದೆಲ್ಲ ಫುಡ್ ಆರ್ಡ್ರ್ ಕೊಟ್ಟರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಫುಡ್ಡೆಲ್ಲ ಮನೆಯಲ್ಲೇ ಮಾಡಿಸಿದ್ವಿ. ಅವ್ರಿಗೆ ಅರೇಂಜ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಅವ್ರನ್ನ ನೋಡಿ ಎಲ್ಲ ಮಲಗೋ ಅಷ್ಟರಲ್ಲಿ ಅಷ್ಟು ಲೇಟ್ ಆಗೋಗಿತ್ತು ನಮಗೂ. ಬಟ್ ನೆಕ್ಸ್ಟ್ ಡೇ ಸಹ ಅಷ್ಟೇ ಫ್ರೆಶ್ ಆಗಿತ್ತು. ಒಂಥರ ಖುಷಿ ಆಯಿತು. ಪೂಜೆ ಮಾಡ್ತಾಯಿದ್ರು ಸಹ ನನಗೇನು ಆ ಟಯರ್ಡ್ನೆಸ್ಸು ಆ ಫೀಲ್ ಅಂತ ಆಗ್ತಾಯಿರಲಿಲ್ಲ. ಪೂಜೆ ಮುಗಿಯೋರ್ಗೇನು ಅನಿಸೋದಿಲ್ಲ. ಬಟ್ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಟಯರ್ಡ್ ಆಗುತ್ತೆ. ಎಲ್ಲ ಮುಗಿತಪ್ಪ ಇನ್ನೇನು ಅನ್ನೋವಾಗ ಟಯರ್ಡ್ ಶುರುವಾಗುತ್ತೆ. ಅಲ್ಲಿವರೆಗೂ ಖಂಡಿತವಾಗ್ಲೂ ಅಷ್ಟೇ ಎನರ್ಜಿ ಅಂತ ನನಗಿದ್ದೇ ಇರುತ್ತೆ. ಯಾವಾಗಲೂ ಅಷ್ಟೇ ಒಂದು ಪೂಜೆ ಅಂದರೆ ಅಷ್ಟೇ ಆ ವೈಬ್ರೇಷನ್ಸು, ಆ ಎನರ್ಜಿ ದೇವರು ಆವಾಗ ಕೊಟ್ಬಿಡ್ತಾನೆ ಆ್ಯಕ್ಚುಲಿ ನನಗೆ. ಮತ್ತೆ ಬರ್ತಾ ಎಲ್ಲ ಮುಗೀತಪ್ಪ ಇನ್ನೇನು ಲಾಸ್ಟ್ ಅನ್ನೋವಾಗ ಎನರ್ಜಿ ಡ್ರಾಪ್ ಆಗಿಬಿಡುತ್ತೆ. ಇವಾಗ ಮಾಡ್ತಾ ಇರುವಂಥದ್ದು ನಾವು ಲಕ್ಷ್ಮೀದು ಅಷ್ಟೋತ್ತರ, ಲಕ್ಷ್ಮೀ ಕುಂಕುಮಾರ್ಚನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಲಕ್ಷ್ಮೀ ಅಮ್ಮನವರ ಪೂಜೆ ಖಂಡಿತ ಮಾಡ್ತೀವಲ್ಲ. ಹಾಗಾಗಿ ಲಕ್ಷ್ಮೀ ಅಮ್ಮನವ್ರದ್ದು ಕುಂಕುಮಾರ್ಚನೆ ಸಹ ಮುಗಿಸ್ಕೊಂಡಿದ್ದೀವಿ. ಒಬ್ಬರು ಅರಿಶಿನ ಒಬ್ಬರು ಕುಂಕುಮ ಅಂತ ಕೊಟ್ಟಿದ್ರು ನಮ್ಮಿಬ್ಬರಿಗೂ, ನನಗೂ ಭವ್ಯಾಗೆ. ಮನೆಯವ್ರಿಗೆ ಹೂವು ಹಾಕಿ ಕೊಟ್ಟಿದ್ರು. ಯಾವಾಗಲೂ ಇದು ರೊಟೀನಾಗೇ ಇರುತ್ತೆ. ಅವಳು ಅರಿಶಿನ, ನನ್ನ ಕುಂಕುಮ, ನಮ್ಮ ಮನೆಯವ್ರು ಹೂವು ಹಾಕೋದು. ಯಾವಾಗ ಪೂಜೆ ಮಾಡಿದ್ರು ಇದು ನಮಗೆ ರೊಟೀನಾಗೆ ಇದ್ದೇ ಇರುತ್ತೆ ಇದು ಕುಂಕುಮಾರ್ಚನೆ. ಫೈನಲಾಗಿ ಇವಾಗ ಪೂಜೆಗಳು ಸಹ ಮುಗಿದಿದೆ. ಏನಾದರೂ ಕತೆ ಹೇಳುವಂಥದ್ದು ಬ್ಯಾಲೆನ್ಸ್ ಇದೆ. ಕತೆ ಹೇಳುವಾಗ ಯಾವುದೇ ರೀತಿಯಾದ ವೀಡಿಯೋಸು ಕ್ಲಿಪ್ಪಿಂಗ್ಸ್ ಏನು ಮಾಡಿಲ್ಲ. ಯಾಕಂದರೆ ತುಂಬ ಇಂಟ್ರೆಸ್ಟಾಗಿ ಎಲ್ಲರೂ ಕೇಳ್ತಾಯಿದ್ರು. ವೀಡಿಯೋ ಎಲ್ಲ ಮ್ಯಾಕ್ಸಿಮಮ್ ಭವ್ಯನೇ ಮಾಡೋದ್ರಿಂದ ಭವ್ಯ ಯಾವ ವೀಡಿಯೋಸಲ್ಲೂ ಜಾಸ್ತಿ ಕಾಣಿಸೋದಿಲ್ಲ. ಸ್ವಲ್ಪ ಕಡಿಮೆ ಕ್ಲಿಪ್ಪಿಂಗ್ಸಲ್ಲಿ ಕಾಣಿಸ್ಕೋತಾಳೆ. ಯಾಕಂದರೆ ಎಲ್ಲ ವೀಡಿಯೋಸ್ ಅವಳೇ ಅಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ಲು. ಇನ್ನೂ ಬೇರೆ ಕತೆ ಕೇಳಬೇಕಾಗಿತ್ತಲ್ವ, ಅದಕ್ಕೆ ತುಂಬಾ ಇಂಟ್ರೆಸ್ಟಾಗಿ ಕತೆನೂ ಸಹ ಕೇಳಿದ್ವಿ. ತುಂಬ ಚೆನ್ನಾಗಿರುತ್ತೆ. ವರ್ಷ ಕೇಳಿದಾಗ ಒಂದು ಹೊಸದಾಗಿ ಕೇಳ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡ್ತಾ ಇರುತ್ತೆ ಕತೆ. ಎಲ್ಲ ಕತೆಗಳು ಅಧ್ಯಾಯಗಳನ್ನ ಮುಗಿಸ್ಕೊಂಡು ಇವಾಗ ಫೈನಲಾಗಿ ಪೂಜೆನ ಮುಗಿಸುವಂಥ ಟೈಮು. ಇನ್ನೇನಿದ್ರು ಮಹಾಮಂಗಳಾರತಿ ಮಾಡ್ತಾರೆ, ಅಂದರೆ ಕೊನೆಯದಾಗಿ ಮಾಡುವಂಥ ಏಕಾರತಿ ಇರ್ಬೋದು, ಅವೆಲ್ಲ ಮಾಡಿ ಫೈನಲಾಗಿ ಪೂಜೆನ ಎಂಡ್ ಮಾಡುವಂಥದ್ದು. ಪ್ರಸಾದಕ್ಕೂ ಅಷ್ಟೇ ಕೆಲವೊಂದು ಸ್ವಲ್ಪ ಹೊತ್ತು ಅವರೇ ಮಾಡ್ಕೊಂಬಂದಿರ್ತಾರೆ ಪ್ರಸಾದನ ಪುರೋಹಿತರು. ಇನ್ನು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾವು ಆಚೆಯಿಂದ ಸಹ ಮಾಡಿಸ್ಕೊಬೇಕಾಗುತ್ತೆ. ಇಲ್ಲ ನಾವೇ ಮಾಡ್ಬೋದು, ಇಲ್ಲ ಭಟ್ರೇ ಮಾಡಿಕೊಡ್ಬೋದು. ನಮ್ಗೆ ಬಂದಿರುವಂಥ ಭಟ್ರು ಸ್ನಾನ ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅವರೇ ನಮಗೆ ಪ್ರಸಾದನ ಮಾಡಿಕೊಟ್ರು. ಪ್ರಸಾದ ಮಾಡೋ ಟೆನ್ಷನ್ ಏನು ನಮ್ಗೆ ಇರಲಿಲ್ಲ. ಇನ್ನು ಸ್ವಲ್ಪ ಪ್ರಸಾದನ ಅವರೇ ಮಾಡ್ಕೊಂಬರ್ತಾರೆ ಪುರೋಹಿತರು. ಅದು ತುಂಬ ಚೆನ್ನಾಗಿರುತ್ತೆ. ಅವ್ರು ಮಾಡೋ ಪ್ರಸಾದನೇ ಬೇರೆ ರೀತಿಯಾಗಿರುತ್ತೆ. ನಾವು ಮಾಡೋ ಸಜ್ಜಿಗೆ ಅಲ್ಲ, ಅವ್ರು ಮಾಡೋದೇ ಬೇರೆ ರೀತಿಯಾದ ಪ್ರಸಾದ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು.
ಫೈನಲಾಗಿ ಎಲ್ಲ ಮುಗಿಸ್ಕೊಂಡ್ವಿ. ಆದರೆ ಇವತ್ತಿನ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಫೈನಲಾಗಿ ಲಾಸ್ಟಲ್ಲಿ ಇವಾಗ ಇನ್ನೊಂದು ಸರಿ ಮನೆ ದೇವರಿಗಿರ್ಬೋದು, ಅಲ್ಲಿ ಸತ್ಯನಾರಾಯಣ ಸ್ವಾಮಿಗಿರ್ಬೋದು ಎಲ್ಲರಿಗೂ ಮಂಗಳಾರತಿ ಮಾಡಿಕೊಂಡು ಇವತ್ತಿನ ಪೂಜೆ ಫಲ ಆಯಿತು, ಮುಗೀತು. ಅದೊಂಥರ ಖುಷಿ ಆಯಿತು. ಯಾಕಂದರೆ 1 ವರ್ಷದ ಮೇಲೆ ಆಗೋಯ್ತು ಆ್ಯಕ್ಚುಲಿ. ಮೊನ್ನೆನೇ ಮಾಡಬೇಕಾಗಿತ್ತು, ಈ ಸರಿ ಲೇಟ್ ಆಯಿತು ಅಂತ ಅನ್ಕೊತಾ ಇದ್ವಿ. ಆಗುತ್ತೋ ಇಲ್ವೋ, ಯಾವಾಗುತ್ತೋ ಏನೋ ಟೆನ್ಷನ್ ಸಹ ಇತ್ತು ನನಗೆ. ಅದು ಅಲ್ಲದೆ ಬೇರೆ ಡೇಟ್ ಸಹ ಬೇಗ ಫಿಕ್ಸ್ ಮಾಡ್ಕೊಂಬಿಟ್ವಿ ಬೇಗ ಅಂದರೆ ನನಗೆ ತುಂಬ ದಿನಾನೂ ಸಿಗಲಿಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ. ಅದು ಹೆಂಗಾಗುತ್ತೋ ಏನಪ್ಪ ಅಂದ್ಕೊಂಡಿದ್ದೆ. ಬಟ್ ಫೈನಲಾಗಿ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಮಾಡಿದರೆ ನನಗಂತೂ ಫುಲ್ ಖುಷಿ ಕೊಡ್ತು. ಏಕೆಂದರೆ ಅದೇನೊಂದು ಕ್ಲೀನ್ ಆಗಿಲ್ಲ, ಏನೊಂದು ನೀಟಾಗಿ ಮಾಡಿಲ್ಲ ಅಂದರೂ ಸಹ ಆ ಫೀಲಿಂಗ್ ಹಂಗೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅದೆಲ್ಲ ಆಗಿಲ್ಲ, ಇದಿಲ್ಲ ಆಗಿಲ್ಲ ಅಂದ್ಬಿಟ್ಟು. ಆ ರೀತಿಯಾಗಲ್ದಿರ ಪ್ರತಿಯೊಂದೂ ಸಹ ನಾನು ಸಿಕ್ಕಿರೋ ಸ್ಮಾಲ್ ಟೈಮಲ್ಲೇ ನಾನು 1 ವೀಕ್ ಒಳಗಡೆ ನಿಜವಾಗ್ಲೂ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಪೂರ್ತಿ. ಇಷ್ಟು ಮನೆ ಕ್ಲೀನ್ ಮಾಡಬೇಕಂದ್ರೆ ಒಬ್ಬಳಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಮಾಡಲೇಬೇಕು ಅಂತ ಹಠ ಬಿದ್ದು ಮಾಡಿಬಿಟ್ಟೆ. ಫೈನಲಾಗಿ ಎಲ್ಲ ಆಯಿತು. ಪೂಜೆ ಸಹ ಮುಗಿದಿದೆ. ಪೂಜೆ ಮುಗಿದ್ಮೇಲೆ ಇಲ್ಲಿ ಕೆಂಪಾರತಿನ ಮಾಡ್ತಾರಂಥ ದೇವ್ರಿಗೆ ಯಾವುದೇ ರೀತಿಯಾಗಿ ದೃಷ್ಟಿ ಏನೂ ಆಗದೇ ಇಲ್ಲ ಅಂದ್ಬಿಟ್ಟು ಕೆಂಪಾರತಿ ಮಾಡಿಬಿಟ್ಟು ಫೈನಲಾಗಿ ಇಲ್ಲಿ ಪೂಜೆನ ಎಂಡ್ ಮಾಡ್ತಾಯಿದ್ವಿ. ಇನ್ನು ನೆಕ್ಸ್ಟ್ ಏನಾದರೂ ಊಟ ಎಲ್ಲ ಮುಗಿಸ್ಕೋಬೇಕು. ಬಟ್ ಇಷ್ಟು ಮುಗಿಯೋ ಅಷ್ಟರಲ್ಲಿ ನಮಗೆ ಮಳೆ ಅಂತೂ ಫುಲ್ ಮಳೆ ಶುರುವಾಗೋಯಿತು. ಆಚೆ ಹೋಗೋಕ್ಕೂ ಆಗಲಿಲ್ಲ, ಆ ರೀತಿಯಾಗಿ ಮಳೆ ಆಗೋಯಿತು. ತುಂಬ ಬೇಜಾರಾಗೋಯಿತು. ಊಟ ಮಾಡೋಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ನಮಗೆ. ರೆಡಿ. ಪೂಜೆ ಮಾಡೋ ಟೈಮ್ ಗೊತ್ತಾಗಿಲ್ವಾ? ಇವರೆಲ್ಲ ಟೈಮಿಂಗ್ಸ್ ಸ್ವಲ್ಪ ಬಾ. ಪೆಟ್ಕೊಂಡಾಗ ಬಿಲ್ಡ ಪ್ರಾಣಿ ತಿನ್ಕೊ. ವೆರಿ ಗುಡ್. ಈ ಫೋಟೋ ಒಂದು ನೀವೇ ಕೈಯಿಂದ್ರೆ ಗಾಲಿ ಫಂಕ್ಷನ್ ರುಚಿ ಫಂಕ್ಷನ್ ಇಲ್ಲ ಇದು ಸಾಂಬಾರ್. ಒಂದೇ ನಿಮಿಷ ಇನ್ನೊಂದ್ಸತಿ. ಓಕೆ ಓಕೆ, that is curd, only this much. Oh my god. Oh, okay, start. ಫಿನಿಶ್. ಅಯ್ಯೋ, ಇದು ಒಂಟಿ ಪಿಚಾಚಿ. ಇನ್ನೊಂದು ತಗೊಂಡ್ಬಿಡು. One more take. Good. Successfully. ಆದರೂ ಹೆಂಗೋ ಅಡ್ಜಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಊಟಗಳೆಲ್ಲ ಹಾಕಿದ್ದಾಯಿತು. ಬಟ್ ಒಂಥರ ಖುಷಿ ಆದರೂ ಎಲ್ಲರೂ ಆಶೀರ್ವಾದ ಮಳೆ ಬಿದ್ದಿದ್ದು ಅಂತ ಹೇಳಿದ್ರು, ಅದು ಒಂಥರ ಖುಷಿನೇ ಕೊಡುತ್ತೆ ನಮಗೆ ಆ್ಯಕ್ಚುಲಿ. ಮತ್ತು ನೆಕ್ಸ್ಟ್ ಡೇಯಿಂದ ಮಳೆನೇ ಬೀಳ್ತಾ ಇಲ್ಲ ಇಲ್ಲಿ. ಫೈನಲಾಗಿ ಪೂಜೆ ಸಹ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ವೀಡಿಯೋ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಗೋವಿಂದನ ವಿಗ್ರಹ ಹೆಂಗಿದೆ ಅಂತ ಪ್ಲೀಸ್ ನನಗೆ ಹೇಳಿ. ಯಾಕಂದರೆ ನನಗೆ ತುಂಬ ಇಷ್ಟ ಬಿದ್ದು ತಂದಿದ್ದೀನಿ. ನನಗೊಂಥರ ಫುಲ್ ಖುಷಿ ಆಯಿತು ಅದು ನೋಡ್ಬಿಟ್ಟು ವಿಗ್ರಹ ನೋಡಿ. ನಿಮಗೆಲ್ಲ ಹೇಗೆ ಅನಿಸೋಣ ಸಹ ನನಗೆ ಲೈಕ್ ಮೂಲಕ ಎಲ್ಲ ಕಮೆಂಟ್ ಮೂಲಕ ತಿಳಿಸ್ಕೊಡಿ.